ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇಂದು ಮತ್ತು ನಾಳೆ ಇದು ಭಾರತೀಯ ರಾಜಕಾರಣದ ಬಹಳ ಮುಖ್ಯವಾದ ಬೆಳವಣಿಗೆ ನಡೆಯುವ ಸ್ಥಳ. ಎಸ್, ಈಗಾಗಲೇ ದೇಶದ ಪ್ರಮುಖ ಪ್ರತಿಪಕ್ಷಗಳ ನಾಯಕರುಗಳು, ಎಸ್ಪೆಷಲಿ BJP ವಿರೋಧಿ ನಾಯಕರುಗಳು ಬೆಂಗಳೂರಿನಲ್ಲಿ ಬಂದು ಸೇರಿದ್ದಾರೆ. ಇವತ್ತು ಮತ್ತು ನಾಳೆ ಮಹತ್ವದ ಸಭೆ ನಡೆಯಲಿದೆ. ಈ ಸಭೆಯ ಉದ್ದೇಶ ಬಹಳ ಸ್ಪಷ್ಟವಾದದ್ದು. 2024 ಚುನಾವಣೆಯಲ್ಲಿ ಮೋದಿಯವರನ್ನು ಕಟ್ಟಿ ಹಾಕುವುದು ಹೇಗೆ, ಕಟ್ಟಿ ಹಾಕುವುದು ಸಾಧ್ಯನಾ? ಈಗಾಗಲೇ ಪಾಟ್ನಾದಲ್ಲಿ ಮೊದಲ ಸಭೆ ನಡೀತು. ಈಗ ಎರಡನೇ ಸಭೆ. 24ಕ್ಕೂ ಹೆಚ್ಚು ಪ್ರಮುಖ BJP ವಿರೋಧಿ ಪಕ್ಷಗಳು ಇಲ್ಲಿ ಸೇರ್ತಾ ಇವೆ. ಆದ್ದರಿಂದ ಇದು ಬಹಳ ಮಹತ್ತರವಾದ ರಾಜಕೀಯ ಬೆಳವಣಿಗೆ ಅಂತ ನಾನು ನಂಬಿದ್ದೇನೆ. ಸೊ ಇದಾಗುತ್ತೋ ಇಲ್ವೋ, ಮೋದಿಯವರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯನೋ, ಇದೆಲ್ಲ ತುಂಬ ವಿಭಿನ್ನವಾದ ಬೇರೆ ಪ್ರಶ್ನೆಗಳು. ಆದರೆ ಆ ದಿಸೆಯಲ್ಲಿ ಬಹಳ ಮುಖ್ಯವಾದ ಇದೊಂದು ಬೆಳವಣಿಗೆ ಅಂತ. ಯಾಕೆಂದರೆ ಇಂತಹ ಒಂದು ಮನಸ್ಥಿತಿ ಪ್ರತಿಪಕ್ಷಗಳಿಗೆ, BJP ವಿರೋಧಿ ಪಕ್ಷಗಳಿಗೆ ಬಂದಿದೆ. ಅವರಿಗೆ ಒಂದು ರೀತಿಯಲ್ಲಿ ಜ್ಞಾನೋದಯ ಆಗಿದೆ. ನಾವು ಜೊತೆಯಾಗಿ ಹೋರಾಟ ಮಾಡಿದ ಹೊರತು ನಾವು ಮೋದಿಯವರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅವರ ಎಜೆಂಡಾದ ಬಹಳ ಮುಖ್ಯವಾದ ಅಂಶ ಅಂದರೆ ದೇಶದಲ್ಲಿ ಜನತಂತ್ರವನ್ನು ಉಳಿಸುವುದು. ಅದು ಬಹಳ ಮುಖ್ಯವಾದ ಪ್ರಶ್ನೆ. ಆದ್ದರಿಂದ ಕಾಂಪ್ರಮೈಸ್ಗಳು, ಇನ್ನೊಂದು ಮತ್ತೊಂದು ಎಜೆಂಡಾಗಳು, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಎಲ್ಲ ಸಿದ್ಧಗೊಳ್ಳಬೇಕು. ಇದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಧ್ಯಮಗಳು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿವೆ. ಸೊ ಎಂದಿರಂತೆ ನಮ್ಮ ಗೋಧಿ ಮೀಡಿಯಾ ದೇ ಆರ್ ಟಾರ್ಗೆಟಿಂಗ್ ಅಪೋಸಿಷನ್. ಅದು ಪತ್ರಿಕೋದ್ಯಮದ ಮೂಲ ತತ್ವಕ್ಕೆ ವಿರುದ್ಧವಾದರೂ ಕೂಡ ನಮ್ಮ ಮಾಧ್ಯಮಗಳು ಕಾಂಗ್ರೆಸ್ ವಿರೋಧಿ ಮಾಧ್ಯಮಗಳು, ನಮ್ಮ ಮಾಧ್ಯಮಗಳು BJP ಪರವಾದ ಮಾಧ್ಯಮಗಳು. ಸೊ ಆ ಕಾರಣಕ್ಕಾಗಿ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಅವರು ಮಾಡ್ತಾ ಇರಲಿ. ಇದು ಒಂದು ಕಡೆ ನಡೀತಾ ಇರೋ ಬೆಳವಣಿಗೆ. ಇದಕ್ಕೆ ಪ್ರತಿಯಾಗಿ ನಾಡಿದ್ದು NDA ಮೀಟಿಂಗ್ ನಡೀತಾ ಇದೆ. ಎಸ್, ಈ NDA ಕಥೆ ಏನಾಗಿತ್ತು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲ ಬಾಗಿಲು ಮುಚ್ಕೊಂಡು ಹೋಗಿದ್ರು. BJP ಮಿತ್ರ ಪಕ್ಷಗಳನ್ನೆಲ್ಲ ಅವ್ರನ್ನ ಒಂಥರ ಗರ್ಭಗುಡಿ ಒಳಗೆ ಬಿಡೋದು ಹಾಳಾಗೋಗ್ಲಿ, ಮನೆ ಒಳಗೂ ಬಿಟ್ಟಿರಲಿಲ್ಲ. ಹಾಗಾಗಿ ಒಂದೊಂದೇ ಪಕ್ಷಗಳು ಕಳಚ್ಕೊಂಡು ಹೋಗಿದ್ವು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆದ ಸಂದರ್ಭದಲ್ಲಿ NDA ಮಿತ್ರ ಪಕ್ಷಗಳನ್ನು ಅತ್ಯದ್ಭುತವಾಗಿ ಹ್ಯಾಂಡಲ್ ಮಾಡಿದರು. ಆದರೆ ಮೋದಿ ಮತ್ತು ಅಮಿತ್ ಶಾ ಅವರೇನಿದ್ದಾರೆ ಇವರನ್ನು ಎರಡನೇ ದರ್ಜೆ ಪ್ರಜೆಗಳಂತೆ ನೋಡಿದ್ರು. ಅವರಿಗೆ ಏನೇನು ಮಾಡಬೇಕು ಅದನ್ನು ಮಾಡಿದ್ರು. ಆದರೆ ಈ BJP ವಿರೋಧಿ ಪಕ್ಷಗಳು ಒಂದಾಗುತ್ತಿರುವ ರೀತಿ ಇದೆಯಲ್ಲ, ಅದು ಸ್ವಲ್ಪ ಆತಂಕವನ್ನು BJPಗೆ ಮೂಡಿಸಿದೆ. ಅದರ ಜೊತೆಗೆ ಆ್ಯಂಟಿ ಇನ್ಕಂಬೆನ್ಸಿ ಇದೆ. ಮೋದಿ ಪಾಪ್ಯುಲಾರಿಟಿ ಗ್ರಾಫ್ ಇಟ್ ಇಸ್ ಕಮಿಂಗ್ ಡೌನ್. ಎಸ್, ನೋ ಡೌಟ್ ಅಬೌಟ್ ದ್ಯಾಟ್. ಇದೆಲ್ಲ ಕಾರಣಗಳನ್ನು ಆಧಾರವಾಗಿಟ್ಟುಕೊಂಡು ಈಗ NDAಯನ್ನು ಬಲಪಡಿಸಲೇಬೇಕಾದ ಅನಿವಾರ್ಯ ಸ್ಥಿತಿಗೆ BJP ಬಂದಿದೆ. ಆ ಕಾರಣಕ್ಕಾಗಿ ಹಳೆಯ ಮಿತ್ರರನ್ನು ಕರೆದು ಅವರನ್ನು ಕೂಡಿಸಿ ಅವರ ಹತ್ರ ಮಾತಾಡಿ ಸಮಾಧಾನ ಪಡಿಸುವ ಯತ್ನ ನಡೀತಾ ಇವೆ. ಆದರೆ ಅಂಥ ಮೇಜರಾದ ಬಹಳಷ್ಟು ಮಿತ್ರ ಪಕ್ಷಗಳು BJPಗೆ ಈಗ ಇಲ್ಲ. ಯಾಕೆಂದರೆ ಮಿತ್ರ ಪಕ್ಷಗಳು ಹೊರಟು ಹೋಗಿವೆ. ಮೊದಲಿಂದ ಇದ್ದ ಕೆಲವು ಸಣ್ಣ ಪುಟ್ಟ ಪಾರ್ಟಿಗಳಿವೆ. ಅದರಂತೆ ಇವರೇ ಒಡೆದು ಸೃಷ್ಟಿಸಿಕೊಂಡ ಮಹಾರಾಷ್ಟ್ರದ ಶಿವಸೇನೆ ಒಂದು ಗುಂಪು. ಹೀಗೆ ಒಡೆಯುವ ಕೆಲಸವನ್ನು ಮಾಡುವ ಮೂಲಕ ಕೆಲವು ಮಿತ್ರರನ್ನು BJP ಸಂಪಾದಿಸಿದೆ. ಅದರ ಜೊತೆಗೆ ಮೇಜರ್ ಏನು ಗೊತ್ತಾ ನಿಮಗೆ, ಕರ್ನಾಟಕಕ್ಕೆ ಬರುವಾದರೆ JDS ಬಹುಮಟ್ಟಿಗೆ BJPಯ ಜೊತೆ ಹೊಂದಾಣಿಕೆ ರಾಜಕಾರಣವನ್ನು ಪ್ರಾರಂಭಿಸ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಅವರು ಆಡಿರುವ ಮಾತುಗಳು ಇದನ್ನು ಮತ್ತಷ್ಟು ಸ್ಪಷ್ಟಪಡಿಸಿವೆ. ಯಥಾ ಪ್ರಕಾರ ಅವರು ತಮ್ಮ ಕೋಪವನ್ನು, ಸಿಟ್ಟನ್ನು ಎಲ್ಲವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಅವರು ಆಡಿರುವ ಕೆಲವು ಮಾತುಗಳು ಬಹಳ ಮುಖ್ಯವಾದದ್ದು. ಸೊ ಒಂದು, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ತಾವು ಯಾವ ಕಾರಣಕ್ಕೂ ಕೂಡ
ಕಾಂಗ್ರೆಸ್ ನೇತೃತ್ವದ ಒಕ್ಕೂಟ ಏನಿದೆ UPA ಅದರ ಕಡೆ ಹೋಗಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ NDA ಕರೆದ್ರೆ ಹೋಗ್ತೀನಿ ಅಂತಿದ್ದಾರೆ. ಅಂದರೆ ಅವರು NDAಗೆ ಹೋಗಿ ಮಾತುಕತೆ ನಡೆದಿದೆ ಅಂತ ಅರ್ಥ. ಅದ್ರ ಜೊತೆಗೆ ಅವರು ಇನ್ನೊಂದು BJPಯ ಆಂತರಿಕ ವ್ಯವಹಾರಗಳ ಬಗ್ಗೆ ಅವರು ಮಾತನಾಡೋದಕ್ಕೆ ಪ್ರಾರಂಭಿಸಿದ್ದು ಇವತ್ತಿನ ಬಹಳ ಮುಖ್ಯವಾದ ಬೆಳವಣಿಗೆ. ಏನು ಹೇಳಿದ್ರು ಕುಮಾರಸ್ವಾಮಿ ಅವರು ಇವತ್ತು? ಅವರೊಂದು ಸಲಹೆಯನ್ನು BJPಗೆ ಕೊಟ್ಟರು. ಕರ್ನಾಟಕದಲ್ಲಿ ಪ್ರತಿಪಕ್ಷದ ನಾಯಕ ಮತ್ತು BJP ಅಧ್ಯಕ್ಷ ಸ್ಥಾನವನ್ನು ಆದಷ್ಟು ಬೇಗ ತುಂಬುವುದು ಒಳ್ಳೆಯದು. ಅದಿಲ್ಲದಿದ್ದರೆ ನೀವು ಕಾಂಗ್ರೆಸ್ಸಿಗೆ ಆಹಾರ ಹಾಕ್ತಿದ್ದೀರಿ. ಅಂದರೆ BJPಯ ಆಂತರಿಕ ವಿಚಾರದಲ್ಲಿ ಮಾತನಾಡುವಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರ ಜೊತೆ ಸ್ನೇಹವನ್ನು ಸಂಪಾದಿಸಿದ್ದಾರೆ. ಮೋದಿಯವ್ರ ಜೊತೆ ಅವರು ಇಲೆಕ್ಷನ್ ಟೈಮ್ನಲ್ಲೇ ಮಾತಾಡಿದರು. ಅದನ್ನೆಲ್ಲ ವಿವರ ಕೊಡೋಕೆ ನಾನು ಹೋಗಲ್ಲ. ಆದರೆ ಇನ್ನೊಂದು ಪಕ್ಷದಲ್ಲಿ ಅಧ್ಯಕ್ಷರನ್ನು ನೇಮಿಸಿ ಮತ್ತು ಪ್ರತಿಪಕ್ಷದ ನಾಯಕರನ್ನು ನೇಮಿಸಿ ಅಂತ ಅವರು ನೀಡಿರುವ ಸೂಚನೆಯೋ ಆದೇಶನೋ ಅಥವಾ ಇಡೀ ಕರ್ನಾಟಕದ ಕಾಂಗ್ರೆಸ್ಸೇತರ ರಾಜಕಾರಣದ ಕೇಂದ್ರ ಬಿಂದು ನಾನೇ ಅನ್ನೋದನ್ನು ಪ್ರತಿಪಾದಿಸೋಕೆ ಹೊರಟಿದ್ದಾರೆ ಅವರು. ಹೀಗೆ ಹಲವು ಪ್ರಶ್ನೆಗಳಿವೆ. ಅವರು ಕಳೆದ ಕೆಲವು ದಿನಗಳಿಂದನಂತೂ ಕಾಂಗ್ರೆಸ್ ಮೇಲೆ ಸತತವಾಗಿ ಅಟ್ಯಾಕ್ ಮಾಡ್ತಾ BJPಯ ಅಸ್ತಿತ್ವವೇ ಇಲ್ಲವೇನೋ ಅನ್ನೋ ವಾತಾವರಣ ಸೃಷ್ಟಿಸಿಬಿಟ್ಟಿದ್ರು. 19 ಜನರನ್ನು ಇಟ್ಕೊಂಡು ಇಟ್ಕೊಂಡೆ ಅವ್ರು ಹೇಳ್ತಾರೆ, ನನಗೇನು ಪ್ರತಿಪಕ್ಷದ ನಾಯಕರ ಬಗ್ಗೆ ಆಸೆ ಇಲ್ಲ, ನೀವು 65 ಜನ 66 ಜನ ಇದ್ದೀರಿ, ನಾನು 19 ನಮ್ಮದಷ್ಟೇ, ನೀವೇ ಆಯ್ಕೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ. ಇದು ಕುಮಾರಸ್ವಾಮಿ ಮತ್ತು ದೇವೇಗೌಡರ ರಾಜಕಾರಣದ ಮೂಲಭೂತ ಲಕ್ಷಣ ಅಂತ. ಅವರು ಮಿತ್ರ ಪಕ್ಷಗಳನ್ನು ಕಬಳಿಸಬಲ್ಲರು. BJP ವಿಚಾರದಲ್ಲಿ ಆಗುತ್ತಾ ಬಿಡುತ್ತಾ ಬೇರೆ. ಆದರೆ ಅವರು ಹೀಗೆ ಮಾತನಾಡುವ ಮೂಲಕ ಸ್ಥಳೀಯ BJP ನಾಯಕರ ಆ ಬಾಯಿ ಮುಚ್ಚಿದ್ದಾರೆ ಅಂತ. ಈ ಬೆಳವಣಿಗೆಯಿಂದ ಹತಾಶರಾದ ಹಲವಾರು BJP ನಾಯಕರುಗಳಿದ್ದಾರೆ. ಮೊದಲನೇದಾಗಿ ಪ್ರತಾಪ ಸಿಂಹ ಅವರು ಜೀವನದಲ್ಲಿ ಯಾವತ್ತೂ ಗೊತ್ತಿಲ್ಲ, ಇವತ್ತು ಪ್ರಥಮ ಬಾರಿಗೆ ಪತ್ರಕರ್ತರ ಹತ್ರ ನಾನು ಮಾತನಾಡೋದಕ್ಕೇನೂ ಇಲ್ಲ ಅಂದ್ಬಿಟ್ರು. ಎಂತೆಂಥ ವಿಚಾರ ತಗೊಂಡು ಮಾತಾಡ್ತಾ ಇದ್ರು ಪ್ರತಾಪ್ ಸಿಂಹ ಅವರು. ಇವತ್ತು ಮೈಸೂರಿನಿಂದ ಬಂದ ವರದಿಯ ಪ್ರಕಾರ ಪತ್ರಕರ್ತರು ಅವ್ರ ಬಳಿ ಹೋದಾಗ ಮಾತನಾಡಿದಾಗ ನಾನು ಹೇಳೋದಕ್ಕೆ ಏನೂ ಇಲ್ಲ, ನನಗಿದೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ರು. ಅವರಿಗೆ ಬೆಳವಣಿಗೆ ಗೊತ್ತಿಲ್ಲವೇ ಅಥವಾ ಈ ಬೆಳವಣಿಗೆಯ ಬಗ್ಗೆ ಅವರಿಗೆ ಅಸಮಾಧಾನ ಇದೆಯೇ? ನನಗನ್ನಿಸುವಾಗೆ ಅವರಿಗೆ ಅಸಮಾಧಾನ ಇದೆ ಅನ್ನೋದು. ಯಾಕೆ ಗೊತ್ತಾ? ಪ್ರತಾಪ್ ಸಿಂಹ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗುವಾಗ JDS ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿತ್ತು. ದೇವೇಗೌಡರು ಏನಿದ್ರು ನಮ್ಮ ಹುಡುಗ ಬಿಡಿ ಆಯ್ಕೆ ಆಗಲಿ ಅನ್ನೋ ರೀತಿಯಲ್ಲಿ ದುರ್ಬಲ ವ್ಯಕ್ತಿಯನ್ನು ಮೈಸೂರಿನಲ್ಲಿ ಹಾಕಿದರು. ಅದಾದ ಮೇಲೂ ಕೂಡ JDS ಅಥವಾ ದೇವೇಗೌಡರ ಕುಟುಂಬ ಅಪ್ರತ್ಯಕ್ಷವಾಗಿ ನಮ್ಮವನು ನಮ್ಮ ಹುಡುಗ ಅನ್ನುವ ಕಾರಣಕ್ಕಾಗಿ ಅವರು ಪ್ರತಾಪ್ ಸಿಂಹನಿಗೆ ಬೆಂಬಲ ನೀಡಿದ್ರು ಅನ್ನುವ ವದಂತಿಗಳು ಹರಡಾಡ್ತಾ ಇದ್ವು ರಾಜಕೀಯ ವಲಯದಲ್ಲಿ. ಹಾಗೆ ಹೇಳ್ತಾ ಇದ್ರು, ನಮ್ಮ ಒಂಥರ ನೀಲಿ ಕಂಗಳ ಹುಡುಗ ಅಂತ. ಈ ನೀಲಿ ಕಂಗಣ್ಣ ಹುಡುಗ ಏನಿದ್ದಾನೆ ಅವನಿಗೆ ಕಣ್ಣೆಲ್ಲ ನೀಲಿ ಆಗ್ತಿದೆಯೋ ಕೆಂಪಾಗ್ತಿದೆಯೋ ಗೊತ್ತಿಲ್ಲ. ಯಾಕೆಂದರೆ BJP ಮತ್ತು JDS ನಡುವೆ ಹೊಂದಾಣಿಕೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಮಾತು ಕೇಳ್ತಾ ಇದೆ. ಯಾಕೆಂದರೆ ನೀವು 8 ಸೀಟ್ಗಳನ್ನು JDS ಕೇಳಬಹುದು, ಅದರಲ್ಲಿ ಮೈಸೂರು ಕೂಡ ಬಂತು ಬುಡಕ್ಕೆ ಬೆಂಕಿ. ಇನ್ನೊಂದು ರೀತಿ ಇನ್ನೊಂದು ಸಲ ಬಿಡಿ ಭಾಳ ಈ ಕೆಳಗಡೆ ಬೆಂಕಿ ಬಿದ್ದಿದ್ದು ಯಾರಿಗೆ ಗೊತ್ತಾ? ಶ್ರೀಮತಿ ಸುಮಲತಾ ಅವರಿಗೆ. ಮಂಡ್ಯದಲ್ಲಿ ಸಂಪೂರ್ಣವಾಗಿ JDS ವಿರೋಧಿ ರಾಜಕಾರಣವನ್ನು ಮಾಡ್ತಾ ಕಳೆದ ಚುನಾವಣೆಯಲ್ಲಿ ಹೋಗಿ ಮೋದಿಯವರನ್ನ ಹೊಗಳಿ BJP ತೆಕ್ಕೆಗೆ ಬಿದ್ದರು. ಈಗ ಏನಾಗುತ್ತೆ? ಯಾಕೆ ಅಂದರೆ ದೇವೇಗೌಡರು ಮತ್ತು ಕುಮಾರಣ್ಣನೊಂದು ಗುಣ ಇದೆ, ಅವರು ಸ್ನೇಹವನ್ನಾದರೂ ಮರೆಯಬಲ್ಲರು, ಅವರು ದ್ವೇಷವನ್ನು ಯಾವತ್ತೂ ಮರೆಯಲ್ಲ. ಅದು ಅವರ ರಾಜಕಾರಣದ ಒಂಥರ ಮೂಲ ಇದೆ ಅವರದ್ದು. ಈಗಲೂ ನೀವು ದೇವೇಗೌಡರ ಹತ್ರ ಹೋಗಿ ಮಾತನಾಡಿದರೆ ಅವರು 80ರ ದಶಕದ ರಾಜಕಾರಣ 90ರ ದಶಕದ ರಾಜಕಾರಣ ಮಾಡ್ತಾ ಹೆಗಡೆ ಹೇಗೆ ಮೋಸ ಮಾಡಿದ್ರು ಅಂತ ವಿವರಿಸ್ತಾರೆ. ನಾನು ಎಷ್ಟು ಸಲ ಕೇಳಕ್ಕೆ ಬಂದಿದ್ದೀನಿ, ಆ ಗಡ್ಡದವ್ನು ನಾನು ಹಿಂಗೆ ಮಾಡ್ದ ಅಂತ. 40-50 ವರ್ಷ ನಂತರ ಅದನ್ನೇ ಮಾತಾಡ್ತಾರೆ ಅವರು. ಸೊ ಕುಮಾರಣ್ಣು ಕೂಡ ಹಾಗೆ. ಅವ್ರ ದ್ವೇಷ ಯಾವ ರೀತಿ ಇರುತ್ತೆ ಅಂತಂದರೆ ಅವ್ರು ಇವತ್ತು ಭಾಳಷ್ಟು ಮಾತಾಡಿದ್ದು ನೋಡಿ.
ಸಿದ್ದರಾಮಯ್ಯನವ್ರ ಮೇಲೆ ಸಿಟ್ಟು, ಕೋಪ, ಹತಾಶೆ ಎಲ್ಲವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಸ್ಟೇಟ್ಸ್ಮನ್ ಆದವನು. ದರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಎ ಪೊಲಿಟಿಷಿಯನ್ ಆ್ಯಂಡ್ ಎ ಸ್ಟೇಟ್ಸ್ಮನ್. ಸ್ಟೇಟ್ಸ್ಮನ್ ಅಂದರೆ ನಾವು ಕನ್ನಡದಲ್ಲಿ ರಾಜನೀತಿಜ್ಞ ಅಂತೀವಿ. ಪೊಲಿಟಿಷಿಯನ್ ಅಂದರೆ ಪೊಲಿಟಿಷಿಯನ್, ರಾಜಕಾರಣಿ ಅಂತೀವಿ. ರಾಜಕಾರಣಿಗೆ ಹಿಂದೆ ಮುಂದೆ ಇರಲ್ಲ, ಅವ್ರು ಬಂದಾಗ ಮಾತಾಡ್ತಿರ್ತಾರೆ. ರಾಜನೀತಿಜ್ಞ ಹಾಗಲ್ಲ. ಅವರು ಮುಂದೆ 10 ವರ್ಷದ ರಾಜಕಾರಣ ಏನಾಗಬಲ್ಲ ಅಂತ ಯೋಚಿಸಬಲ್ಲ. ಆದ್ದರಿಂದ ಅವರು ಒಬ್ಬ ರಾಜನೀತಿಜ್ಞನಾದವನು ಮಾತನಾಡಿ ಆಲೋಚನೆ ಮಾಡಲ್ಲ, ಆಲೋಚನೆ ಮಾಡಿ ಮಾತನಾಡ್ತಾರೆ. ದಿಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದ ಟು. ಭಾಳಷ್ಟು ಜನ ಮಾತಾಡ್ಬಿಡ್ತಾರೆ, ನಂತರ ಆಲೋಚನೆ ಮಾಡ್ತಾರೆ. ಒಬ್ಬ ರಿಯಲ್ ಪೊಲಿಟಿಷಿಯನ್ ಅಥವಾ ರಾಜನೀತಿಜ್ಞ ಸ್ಟೇಟ್ಸ್ಮನ್ ಆಗಿ ಮಾಡೋದೇ ಇಲ್ಲ, ಯೋಚನೆ ಮಾಡಿ ಮಾತಾಡ್ತಾರೆ. ಸೊ ಈ ರೀತಿ ಪೆಟಿ ಪೊಲಿಟಿಕ್ಸ್ ಏನಿದೆ ಒಂಥರ ಇಮ್ಮೆಚ್ಯೂರ್ಡ್ ಆದ ಪೊಲಿಟಿಕ್ಸ್ ಅಂತ ಅನ್ಬೋದೇನೋ. ಅಂಥ ಇಮ್ಮೆಚ್ಯೂರ್ಡ್ ಆದ ಹೇಳಿಕೆಗಳನ್ನು ಭಾಳ ಸಂದರ್ಭದಲ್ಲಿ ಕುಮಾರಣ್ಣ ಕೊಟ್ಟಿದ್ದಾರೆ. ಸೊ ಅವರು ಆದ್ದರಿಂದ ಸುಮಲತಾನ ಮೇಲಿನ ದ್ವೇಷವನ್ನು ಮರೆಯಲ್ಲ, ಅವಳು ಸಿಕ್ಕಾಕೊಂಡು. ಭಾಳಷ್ಟು ಜನ ಬಿ ಜೆ ಪಿಯ ಒಳಗಡೆ ಇದು ನಮ್ಗೆ ಗೊತ್ತಿಲ್ಲ, ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಅಂತಾರೆ. ಆ ರವಿಕುಮಾರ್ ಅಂತ ಒಬ್ಬರು ಇದ್ದಾರೆ, ವಿಧಾನ ಪರಿಷತ್ತರ ಸಂಘದಿಂದ ಬಂದವರು. ಅವ್ರು ಮಾತ್ರ ಸ್ವಾಗತಿಸ್ತೀನಿ, ನಾನು ಏನು ಮಾಡಿದರೂ ಸರಿ ಅನ್ನೋ ಮಾತನಾಡ್ತಿದ್ದಾರೆ. ಕಳೆದ 2 ದಿನಗಳಿಂದ ಭಾಳ ಸ್ಪಷ್ಟವಾದಕ್ಕೆ ಈವನ್ ಸಿ.ಟಿ. ರವಿ ಸ್ಟೇಟ್ಮೆಂಟ್ ಆಲ್ಸೋ ಈಸ್ ಲೈಕ್ ದ್ಯಾಟ್. ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಅವ್ರು ಏನು ಮಾಡಿದರು ನಾವು ಒಪ್ಕೋತೀವಿ ಅಂತ. ಎಲ್ಲಿ ಹೋಯ್ತು ಇವರ ವ್ಯಕ್ತಿತ್ವ, ಎಲ್ಲಿ ಹೋಯ್ತು ಇವರ ಸ್ವಾಭಿಮಾನ, ಎಲ್ಲಿ ಹೋಯ್ತು ರಾಜ್ಯದ ನಾಯಕರುಗಳೆಲ್ಲ ಕರ್ನಾಟಕದ ರಾಜಕಾರಣದ ಬಗ್ಗೆ ದೆಹಲಿಯಲ್ಲಿ ನೋಡುವ ಸಿಚುವೇಶನ್ ನಿರ್ಮಾಣ ಆಯ್ತಲ್ವ. ಅದ್ರ ಜೊತೆಗೆ ರಾಜ್ಯದ ಯಾವ ನಾಯಕರ ಜೊತೆಗೂ ಕೂಡ ವರಿಷ್ಠರು ಚರ್ಚೆ ಮಾಡದೆ ನಿರ್ಧಾರ ತೆಗೆದುಕೊಟ್ಟಿದ್ರು. ಇದಕ್ಕೆ ಡಿಕ್ಟೇಟರ್ಶಿಪ್ ಅನ್ನೋಣವೆ, ಹಿಟ್ಲರ್ ಶಾಹಿ ಅನ್ನೋಣವೆ, ಇನ್ನೇನು ಹೇಳೋಣ, ನಾನು ಹೇಳಲ್ಲ, ಭಕ್ತರೇ ಹೇಳಬೇಕು. ನೀವು ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮಹತ್ವದ ತೀರ್ಮಾನ ತಗೋತೀರಿ, ರಾಜ್ಯದ ಒಬ್ಬರೇ ಒಬ್ಬ ಇನ್ಕ್ಲೂಡಿಂಗ್ ಯಡಿಯೂರಪ್ಪ ಅವ್ರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇಲ್ಲಿ ಯಾರಿಗೂ ಗೊತ್ತೇ ಇರಲ್ಲ, ಅವರೆಲ್ಲ ಮೇಲ್ಗಡೆ ನೋಡಿ ನಿಂತ್ಕೋಬೇಕು. ವೆರ್ ಇಸ್ ಇಂಟರ್ನಲ್ ಡೆಮೋಕ್ರಸಿ? ಆಂತರಿಕ ಪ್ರಜಾಪ್ರಭುತ್ವ ಎಲ್ಲಿದೆ? ನೀವು ಕರ್ನಾಟಕದ ಬಿ ಜೆ ಪಿ ನಾಯಕರು ಕಟ್ಟದವರು ಯಡಿಯೂರಪ್ಪನಂಥವ್ರು ಇದ್ದಾರೆ. ಬರೀ 2 ಶಾಸಕರಿದ್ದಂಥ ಸಂದರ್ಭದಲ್ಲಿ ಅದನ್ನು ಅಧಿಕಾರಕ್ಕೆ ತರೋ ಅವ್ರ ಜೊತೆ ಅದ್ರ ಚರ್ಚೆ ಮಾಡಬೇಕಲ್ವ? ಇನ್ನು ಪಾರ್ಟಿ ಅಧ್ಯಕ್ಷರ ಜೊತೆ, ರಾಜ್ಯ ಅಧ್ಯಕ್ಷರು ಕಟೀಲು ಅಂತಿದ್ದಾರೆ, ಅವ್ರು ಏನೇ ಆಗಲಿ, ಕಟೀಲಾಗಲಿ, ಪಿಟೀಲಾಗಲಿ, ಪಂಪ್ವೆಲ್ ಆಗಲಿ, ಇನ್ನೇನೋ ಪಂಪ್ ಆಗಲಿ, ಏನೋ ಹೋಗಲಿ, ಅವರು ಅದರ ಹುದ್ದೆ ಇದೆಯಲ್ವ, ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಅದರ ಜೊತೆಗೆ ನೀವು ಪ್ರತಿಪಕ್ಷದ ನಾಯಕರನ್ನು ಯಾಕೆ ನೇಮಕ ಮಾಡ್ತಿಲ್ಲ ಅನ್ನೋದು ಯಾರಿಗೂ ಹೇಳಿಲ್ಲ. ಇವರೆಲ್ಲ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತೇಳಿ ಅದೇನೋ ದ್ರಾಕ್ಷಿ ಬೀಳುತ್ತೆ ಅಂತೇನೋ ಕಾಯ್ತಾ ಇರ್ತದಲ್ವ. ಆ ರೀತಿ ಪಾಪ ಈ ನಾಯಕರು ಕಾಯ್ತಿದ್ದಾರೆ. ಯಾವ ಸ್ಥಿತಿಗೆ ರಾಜ್ಯ ಬಿ ಜೆ ಪಿ ನಾಯಕರು ಬಂದಿದ್ದಾರೆ ಅಂದರೆ ಅವರು ನಿಸ್ಸಹಾಯಕರಾಗಿದ್ದಾರೆ. ಅವ್ರಿಗೆ ಏನೂ ಇಲ್ಲದ ಸ್ಥಿತಿಯಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಕುಮಾರಣ್ಣ ಮಾತನಾಡಿದ್ದು ಗಮನಿಸಿದರೆ ಮೋಸ್ಟ್ ಪ್ರಾಬಬ್ಲಿ ಟುಮಾರೋ ಈಸ್ ಲಿವಿಂಗ್ ಫಾರ್ ಡೆಲ್ಲಿ and he will discuss with Prime Minister Narendra Modi and also with Amit Shah, Home Minister. After that, most probably he will participate in that meeting also. ನಾಡಿದ್ದು ನಡೆಯುವಂಥ ಅವ್ರದ್ದೇನು ಮೀಟಿಂಗ್ ಇದೆ ಮಿತ್ರ ಪಕ್ಷಗಳದ್ದು, ಆ ಸಭೆಯಲ್ಲೂ ಕೂಡ ಭಾಗವಹಿಸಬಹುದು. ಇದರೊಂದಿಗೆ ಕರ್ನಾಟಕ ರಾಜಕಾರಣ ಏನಿದೆ ಇದೊಂದು ಮಹತ್ತರ ಘಟ್ಟಕ್ಕೆ ಬಂದು ನಿಂತದ್ದಾಗಿದೆ. ಕರ್ನಾಟಕದಲ್ಲಿ ವಿಲ್ ಬಿ ಓನ್ಲಿ 2 forces. One is BJP and JDS and there is a Congress. ಇದರ ಅಲ್ಟಿಮೇಟ್ಲಿ ಪರಿಣಾಮ ಏನು ಅಂದರೆ ವಾಟ್ ಐ ಫೀಲ್, ಈ ಅಲ್ಪಸಂಖ್ಯಾತರು ಎಲ್ಲ ಏನಿದ್ದಾರೆ, ಯಾರು JDSಗೆ ಸಪೋರ್ಟ್ ಮಾಡಿದರು, ಇಟ್ ಮೇ ಬಿ 10%, 5%, 15%, ವಾಟ್ ಎವರ್ ಇಟ್ ಮೇ ಬಿ, ಇವರೆಲ್ಲ ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಮತ್ತು ಒಂದು 2 party ಸಿಸ್ಟಮ್ ಏನಿದೆ ಅದಿಲ್ಲದೆ ಬರುತ್ತೆ. ಅದರ ಜೊತೆಗೆ JDS ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಬೇಕಾಗತ್ತೆ. ಯಾಕೆಂದರೆ BJP ಪ್ರಾದೇಶಿಕ ಪಕ್ಷಗಳನ್ನು ನುಂಗ್ತಾ ನಾಶಪಡಿಸ್ತಾ ಹೋಗೋ ಇತಿಹಾಸ ಇದೆ. ಅದಕ್ಕೆ ನಾನು ಹೇಳಬಲ್ಲೆ, ಶಿವಸೇನೆಯನ್ನು ಹೇಗೆ ಮಾರಾಟದಲ್ಲಿ ಮುಗಿಸಿದ್ರು, NCPಯನ್ನು ಹೇಗೆ ಮುಗಿಸ್ತಾ ಇದ್ದಾರೆ, ಯಾವ್ಯಾವ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಸಿಸ್ಟಮೆಟಿಕ್ ಆಗಿದೆ ಕಿಲಿ, ಆ ಸಾಲಿಗೆ JDS ಸೇರುತ್ತೆ ಅನ್ನೋದೇ ಬಹಳ ದುಃಖಕರವಾದ್ದು. ನನಗೆ ವೈಯಕ್ತಿಕವಾಗಿ ಕೂಡ ಜನತಾ ಪರಿವಾರದ ಬಗ್ಗೆ ಪ್ರೀತಿ ಇಟ್ಕೊಂಡವನು ನಾನು. ಹಲವು ಚುನಾವಣೆಗಳಲ್ಲಿ ಜನತಾ ಪರಿವಾರಕ್ಕೆ ಒಬ್ಬ ಮತದಾರನಾಗಿ ಮತ ಹಾಕ್ತವನು. ಅಂತಹ ಪಕ್ಷ ನಾಶದ ಅಂಚಿಗೆ ಬಂದು ನಿಂತಿದೆಯೇನೋ ಅನ್ನುವ ಅನುಮಾನ ಏನಿದೆ, ಆ ಅನುಮಾನ ನನಗೆ ಒಬ್ಬ ಮತದಾರರಾಗಿ
ಪ್ರಾದೇಶಿಕ ಪಕ್ಷವನ್ನು ಬೆಂಬಲ ಕೊಡುವ ವ್ಯಕ್ತಿಯಾಗಿ ತುಂಬ ನನಗೆ ನೋವಾಗಿದೆ. ಎನಿವೆ ಲೆಟ್ಸ್ ವೇಟ್ ಆ್ಯಂಡ್ ಸಿ ಟುಮಾರೋ ವಾಟ್ ವಿಲ್ ಹ್ಯಾಪನ್. ಎನಿವೆ ನಾನು ನಾಳೆ ಈ ಒಂದು ಪ್ರತಿಪಕ್ಷಗಳು ಅಥವಾ BJP ವಿರೋಧ ಪಕ್ಷಗಳ ಸಭೆಗಳ ಬಗ್ಗೆ ಡೆವಲಪ್ಮೆಂಟ್ ಆದಮೇಲೆ ನಾಳೆ ಮಾತಾಡ್ತೀನಿ. ಎನಿವೆ ಎಲ್ಲರಿಗೂ ಶುಭರಾತ್ರಿ, ಒಳ್ಳೆಯದಾಗಲಿ, ನಮಸ್ಕಾರ. ಹಾಗೆಯೇ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನ ಜೊತೆಗೆ ನಿಲ್ಲಿ. ಎಲ್ಲರಿಗೂ ಶುಭರಾತ್ರಿ.